ಹಸಿವು ಮತ್ತು ಆರ್ಥಿಕ ಕಂಗಾಲ ಸ್ಥಿತಿಯಲ್ಲಿ ಮುಳುಗಿರುವ ಪಾಕಿಸ್ತಾನದಲ್ಲಿ ಹೊಸದೊಂದು ಸಂಚಲನ ಮೂಡಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪಾಕಿಸ್ತಾನದ ಪ್ರಮುಖ ಮಹಾನಗರ ಲಾಹೋರ್ ಹಿಂದೆ ಲವಪುರವಾಗಿತ್ತು. ಈ ನಗರವನ್ನು ಕಟ್ಟಿಸಿದ್ದೇ ಶ್ರೀರಾಮನ ಪುತ್ರ ಲವ. ಅಷ್ಟೇ ಅಲ್ಲ, ಲಾಹೋರ್ ಹಿಂದೆ ಭಾರತದ ಪಂಜಾಬ್ ಪ್ರಾಂತ್ಯದ ರಾಜಧಾನಿ ಕೂಡ ಆಗಿತ್ತು. ಆದರೆ ನಿಜಕ್ಕೂ ರಾಮಾಯಣ ಕಾಲದ ಶ್ರೀರಾಮನ ಪುತ್ರರಾದ ಲವ ಮತ್ತು ಕುಶರ ಸಂಬಂಧ ಪಾಕಿಸ್ತಾನದಲ್ಲಿರುವ ಈಗಿರುವ ಲಾಹೋರ್ ನಗರಕ್ಕೆ ಇದೆಯೋ ಇಲ್ಲವೋ ಅನ್ನುವ ಮಾಹಿತಿ ಹಲವಾರು ಜನರಿಗೆ ಸಂಶಯವನ್ನ ಉಂಟು ಮಾಡಿದೆ. ಆದರೆ ಇದ್ದಕ್ಕಿದ್ದ ಹಾಗೆ ಲಾಹೋರಿನ ಒಂದು ಕೋಟೆಯ ಕೆಳಗಡೆ ಲವ ಕುಶರ ಮೂರ್ತಿಯೊಂದು ಪತ್ತೆಯಾಗಿರುವುದು ಪಾಕಿಸ್ತಾನದಲ್ಲಿಯೇ ಸಂಚಲನವನ್ನ ಹುಟ್ಟಿಸಿದೆ. ಈ ಅಚ್ಚರಿ ಹುಟ್ಟಿಸುವ ರಹಸ್ಯ ರಾಮಾಯಣದ ಯಾವುದೇ ಪುಸ್ತಕದಲ್ಲಿ ಬರೆದಿಲ್ಲ, ಯಾವುದೇ ಸಿನಿಮಾದಲ್ಲಾಗಲಿ ಅಥವಾ ರಾಮಾಯಣದ ಸೀರಿಯಲ್ ಆಗಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಇಲ್ಲ. ಅಂತಹ ಒಂದು ರಾಮಾಯಣಕ್ಕೆ ಸಂಬಂಧಪಟ್ಟ ಆಶ್ಚರ್ಯಕರ ರಹಸ್ಯವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಈ ಕುತೂಹಲ ಮಾಹಿತಿ ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಾಲ್ಮೀಕಿ ರಾಮಾಯಣವು ರಾಮನ ಪಟ್ಟಾಭಿಷೇಕದೊಂದಿಗೆ ಕೊನೆಗೊಳ್ಳುತ್ತದೆ. ಒಮ್ಮೆ ರಾಮನು ತನ್ನ ಪತ್ನಿಯಾದ ಪತಿಯ ಪಾತಿವ್ರತ್ಯದ ಬಗ್ಗೆ ಲೋಕದ ಅಪವಾದವನ್ನ ಎದುರಿಸುವ ಪ್ರಸಂಗ ಎದುರಾಗುತ್ತದೆ. ಇದರೊಂದಿಗೆ ನೋವುಂಡ ಸೀತೆ ತನ್ನ ಪಾತಿವ್ರತ್ಯವನ್ನು ಪರೀಕ್ಷಿಸಲು ಅಗ್ನಿ ಪ್ರವೇಶ ಮಾಡಲು ಮುಂದಾಗುತ್ತಾಳೆ. ಇದನ್ನು ಕೇಳಿದ ರಾಮ ದುಃಖಿತನಾಗುತ್ತಾನೆ. ಆದರೆ ತಾನೊಬ್ಬ ಆದರ್ಶ ರಾಜನೆಂಬುದನ್ನ ಸಾಬೀತುಪಡಿಸಲು ಶ್ರೀರಾಮನು ತುಂಬು ಗರ್ಭಿಣಿಯಾದ ಸೀತೆಯನ್ನ ಕಾಡಿಗೆ ಕಳಿಸಬೇಕಾಗುತ್ತದೆ. ಕಾಡಿನಲ್ಲಿ ತನಗೆ ಒದಗಿದ ದುಸ್ಥಿತಿಗೆ ಶೋಕಿಸುತ್ತಾ ಸೀತೆಯನ್ನು ವಾಲ್ಮೀಕಿ ಮಹರ್ಷಿಯು ತನ್ನ ಆಶ್ರಮದಲ್ಲಿ ಕರೆದುಕೊಂಡು ಹೋಗಿ ಸಂತೈಸುತ್ತಾರೆ. ನಂತರ ಸೀತೆಯು ವಾಲ್ಮೀಕಿ ಆಶ್ರಮದಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಅವಳಿ ಗಂಡು ಮಕ್ಕಳಿಗೆ ವಾಲ್ಮೀಕಿಯು ಹರ್ಷದಿಂದ ಲವ ಮತ್ತು ಕುಶ ಎಂಬ ನಾಮಕರಣ ಮಾಡುತ್ತಾರೆ. ನಂತರ ಇಬ್ಬರು ಮಕ್ಕಳು ವಾಲ್ಮೀಕಿ ಆಶ್ರಮದಲ್ಲಿಯೇ ಬೆಳೆಯುತ್ತಾರೆ. ಲವಕುಶರು ಆಶ್ರಮದಲ್ಲಿ ಶ್ರೀರಾಮನ ಪ್ರತಿರೂಪದಂತೆ ಆತನ ಸ್ವಚ್ಚಾರಿತ್ರ್ಯ ಗುಣನಡತೆಗಳಿಂದ ಬಾಳುತ್ತಾರೆ. ಲವಕುಶರಿಗೆ 12 ವರ್ಷವಾದಾಗ ಸ್ವತಃ ವಾಲ್ಮೀಕಿ ಮಹರ್ಷಿಯೇ ಉಪನಯನವನ್ನ ನೆರವೇರಿಸುತ್ತಾರೆ. ಈ ಮುಖಾಂತರ ಆ ಮಕ್ಕಳಿಗೆ ವೇದಗಳ ಶಾಸ್ತ್ರವನ್ನ ಅಭ್ಯಸಿಸಲು ಮುಂದಾಗುತ್ತಾರೆ. ಇದರ ಜೊತೆಗೆ ಬಿಲ್ಲು ಬಾಣದ ವಿದ್ಯೆಯನ್ನ ಕಲಿಸಲಾಗುತ್ತದೆ. ಹೀಗಾಗಿ ಲವಕುಶರು ಆಶ್ರಮದಲ್ಲಿ ವೇದ ಪಾರಂಗತರಾಗಿಯೂ ಬಿಲ್ಲ ವಿದ್ಯೆಯಲ್ಲಿಯೂ ಮೇಲ್ಗೆಯನ್ನ ಸಾಧಿಸುತ್ತಾರೆ. ನಂತರ ವಾಲ್ಮೀಕಿಯವರು ತಮ್ಮ ತಪಸ್ಸಿನ ಅತೀಂದ್ರಿಯ ಶಕ್ತಿಯೊಂದಿಗೆ ಬಾಲಕರಿಗೆ ಕತ್ತಿ ಹಾಗೂ ಗುರಾಣಿಗಳನ್ನ ಒದಗಿಸುತ್ತಾರೆ. ಒಮ್ಮೆ ವಾಲ್ಮೀಕಿ ಮಹರ್ಷಿಗಳಿಗೆ ಸಮುದ್ರ ದೇವರಾದ ವರುಣನಿಂದ ಕರೆ ಬರುತ್ತದೆ. ಆಗ ವಾಲ್ಮೀಕಿಯು ಲವಕುಶರನ್ನು ಕರೆದು ಆಶ್ರಮವನ್ನು ಜತನದಿಂದ ನೋಡಿಕೊಳ್ಳುವಂತೆ ಹೇಳಿ ಹೊರಟು ಹೋಗುತ್ತಾರೆ. ರಾಮನ ಆಳ್ವಿಕೆಯಲ್ಲಿ ಅಯೋಧ್ಯೆಯು ಪ್ರವರ್ಧಮಾನಕ್ಕೆ ಬಂದ ನಂತರ ರಾಮನಿಗೆ ಮುಂದಿನ ಉತ್ತರಾಧಿಕಾರಿ ಯಾರೆಂಬುದರ ಬಗ್ಗೆ ಬಹಳ ಚಿಂತೆಯಾಗುತ್ತದೆ ಮತ್ತು ಸೀತಾದೇವಿಯ ನೆನಪು ರಾಮನನ್ನು ಬಿಡದೆ ಕಾಡಲು ಆರಂಭಿಸುತ್ತದೆ ಮತ್ತು ಚಿಂತಾಗೃತನಾಗುತ್ತಾನೆ. ಹೀಗಿರುವಾಗ ರಾಮ ಅಶ್ವಮೇಧ ಯಾಗವನ್ನು ಮಾಡಲು ಮುಂದಾಗುತ್ತಾನೆ. ಯಾಗವನ್ನು ನೆರವೇರಿಸಿದ ನಂತರ ಕುದುರೆಯನ್ನ ರಾಜ್ಯ ಸುತ್ತಲೂ ಬಿಡುತ್ತಾನೆ. ಈ ಅಶ್ವಮೇಧ ಕುದುರೆಯು ಬೇರೆ ಬೇರೆ ರಾಜ್ಯಕ್ಕೆ ಕಾಲಿಡುತ್ತದೆ. ಆದರೆ ಎಲ್ಲಾ ರಾಜ್ಯದ ರಾಜರು ರಾಮನಿಗೆ ಗೌರವವನ್ನು ಕೊಟ್ಟು ರಾಮನ ವಂಶಕ್ಕೆ ಸೇರಿಕೊಳ್ಳುತ್ತಾರೆ ಮತ್ತು ಅಶ್ವಮೇಧದ ಕುದುರೆಯು ಅಯೋಧ್ಯೆಗೆ ಹಿಂದಿರುಗಲು ಮುಂದಾಗುತ್ತದೆ. ಹಿಂತಿರುಗಿ ಬರುವ ವೇಳೆ ಈ ಕುದುರೆಯು ಮಹರ್ಷಿಯ ಆಶ್ರಮಕ್ಕೆ ಬರುತ್ತದೆ. ಸುತ್ತಲೂ ಸಂಪಾದ ಹಸಿರು ಹುಲ್ಲನ್ನು ಕಂಡು ಅದರ ಮೇಲೆ ನಡೆದಾಡಲು ಹಾಗೂ ತಿನ್ನಲು ಆರಂಭಿಸುತ್ತದೆ. ಈ ವೇಳೆ ಲವನು ಆ ಕುದುರೆಯನ್ನು ನೋಡಿ ಕುದುರೆಯ ಪಕ್ಕ ಬಂದು ಅದರ ಹಣೆಯ ಮೇಲಿರುವ ಚಿನ್ನದ ಫಲಕವನ್ನು ನೋಡುತ್ತಾನೆ. ಅದರ ಮೇಲೆ ಬರೆದಿರುವ ಶಾಸನವನ್ನ ಓದಿ ಕುಪಿತಗೊಳ್ಳುತ್ತಾನೆ. ಕೌಶಲ್ಯನ ಮಗ ರಾಮನು ಒಬ್ಬನೇ ನಾಯಕನೇ, ಹಾಗಾದ್ರೆ ನಾನು ಸೀತೆಯ ಮಗನಾಗಿ ಏನು ಉಪಯೋಗ ಎಂದು ಯೋಚಿಸಿ ಕುದುರೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಬಿಡುತ್ತಾನೆ. ತದನಂತರ ಕುದುರೆಯನ್ನು ಮರಕ್ಕೆ ಕಟ್ಟಿದ್ದನ್ನು ಕಂಡು ಅಲ್ಲಿನ ಸೈನಿಕರು ಆಗಮಿಸುತ್ತಾರೆ. ತಮ್ಮ ಅಶ್ವಮೇಧ ಕುದುರೆಯನ್ನು ಮರಕ್ಕೆ ಕಟ್ಟಿ ಹಾಕಿದ್ದನ್ನು ಕಂಡು ಸಿಟ್ಟಿಗೇಳುತ್ತಾರೆ ಮತ್ತು ಕುದುರೆಯನ್ನು ಕಟ್ಟಿದಂತಹ ಲವನನ್ನು ನೋಡಿ ಕುದುರೆಯನ್ನು ಬಿಚ್ಚುವಂತೆ ಆದೇಶ ಮಾಡುತ್ತಾರೆ. ಆದರೆ ಲವ ಕುದುರೆಯನ್ನು ಬಿಚ್ಚಲು ನಿರಾಕರಿಸುತ್ತಾನೆ. ಆಮೇಲೆ ಸೈನಿಕರು ತಾವೇ ಕುದುರೆಯನ್ನು ಬಿಚ್ಚಿದಾಗ ಸಿಟ್ಟಿಗೆದ್ದ ಲವ ಅವರಿಗೆ ಬಾಣವನ್ನ ಬಿಡುತ್ತಾನೆ.
ಇದರಿಂದ ಕುಪಿತಗೊಂಡ ಸೈನಿಕರು ಪ್ರತಿದಾಳಿ ಮಾಡುತ್ತಾರೆ. ಕೊನೆಗೆ ಅಲ್ಲಿಗೆ ಶತ್ರುಘ್ನ ಬಂದು ಲವನನ್ನು ಗಾಯಗೊಳಿಸುತ್ತಾನೆ. ಆದರೂ ಲವನು ಶತ್ರುಘ್ನನ್ನು ಗಾಯಗೊಳಿಸಿ ರಥವನ್ನು ಅಯೋಧ್ಯೆಗೆ ಕಳುಹಿಸುತ್ತಾನೆ. ಸುದ್ದಿ ತಿಳಿದ ಕುಶನು ರಥವನ್ನು ಹಿಂಬಾಲಿಸಿ ಮತ್ತೆ ಯುದ್ಧಕ್ಕೆ ಇಳಿಯುತ್ತಾನೆ. ಈ ವಿಚಾರವು ಶ್ರೀರಾಮನಿಗೆ ತಿಳಿದು ಬಿಡುತ್ತದೆ. ಶತ್ರುಘ್ನನು ಇಬ್ಬರು ಬಾಲಕರಿಂದ ಗಾಯಗೊಂಡಿದ್ದಾನೆ ಎಂಬ ವಿಚಾರ ತಿಳಿದು ತತ್ತರಿಸಿ ಹೋಗುತ್ತಾನೆ. ನಂತರ ಸಹಾಯಕ್ಕಾಗಿ ಲಕ್ಷ್ಮಣನನ್ನು ಕಳಿಸುತ್ತಾನೆ. ಲಕ್ಷ್ಮಣನೊಂದಿಗೆ ಕಾದಾಡಿದ ಕುಶನು ಲಕ್ಷ್ಮಣನನ್ನು ಕೂಡ ಸೋಲಿಸುತ್ತಾನೆ. ಈ ವೇಳೆ ಜನರು ಸೀತಾದೇವಿಯನ್ನು ಅನ್ಯಾಯವಾಗಿ ಕಾಡಿಗೆ ಕಳಿಸಿದ ಪರಿಣಾಮವೇ ಇದು ಶಾಪವಾಗಿ ಪರಿಗಣಿಸಿರಬಹುದೆಂದು ಮತ್ತೆ ತಮ್ಮಲ್ಲಿ ತಾವು ಮಾತನಾಡಲು ಪ್ರಾರಂಭಿಸುತ್ತಾರೆ. ಇದನ್ನು ಗಮನಿಸಿದ ಶ್ರೀರಾಮನು ಮತ್ತೆ ಭಯಗೊಳ್ಳುತ್ತಾನೆ. ತದನಂತರ ಭರತ, ಹನುಮಂತ, ಜಾಂಬವಂತರು ಲವ ಕುಶರೊಂದಿಗೆ ಕಾದಾಡಿ ಸೋಲನ್ನೊಪ್ಪುತ್ತಾರೆ. ವಾಲ್ಮೀಕಿಯ ಬಾಣವಿದ್ಯೆ ಹಾಗೂ ರಾಮನ ಆದರ್ಶಗಳನ್ನು ಮೈಗೂಡಿಸಿಕೊಂಡ ಲವಕುಶರು ಬಹಳ ಧೈರ್ಯಶಾಲಿಯಾಗಿ ಸೆಣಸಾಡುತ್ತಾರೆ. ವಾಲ್ಮೀಕಿ ಆಶ್ರಮದಲ್ಲಿ ಯುದ್ಧ ನಡೆಯುತ್ತಿರುವ ವಿಚಾರ ತಿಳಿದು ವಾಲ್ಮೀಕಿ ಓಡೋಡಿ ಬಂದು ಪ್ರಜ್ಞೆ ತಪ್ಪಿ ಬಿದ್ದವರನ್ನ ಉಪಚರಿಸುತ್ತಾರೆ. ನಂತರ ವಾಲ್ಮೀಕಿಯು, ಅಯ್ಯ ರಾಜನೇ, ನೀನು ಹೃದಯವಂತ, ಕಷ್ಟದಲ್ಲಿರುವವರನ್ನ ರಕ್ಷಿಸಿದವನು. ಆದರೆ ದಯವಿಟ್ಟು ಕೋಪಗೊಳ್ಳಬೇಡಿ. ಈ ಎರಡು ಮಕ್ಕಳು ನಿನ್ನ ಸುಪುತ್ರರು. ಇವರು ನಿಮ್ಮ ಪತ್ನಿ ಸೀತಾದೇವಿಗೆ ಜನಿಸಿದವರು. ನಾನು ಆಶ್ರಮದಲ್ಲಿ ಇಲ್ಲದ ವೇಳೆ ಈ ಅರಿಯದ ಕಂದಮ್ಮಗಳು ಒಂದು ದೊಡ್ಡ ತಪ್ಪಿಗೆ ಕೈ ಹಾಕಿದ್ದಾರೆ. ಅವರನ್ನು ದಯವಿಟ್ಟು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಇದರಿಂದ ಸಂತೋಷಗೊಂಡ ರಾಮನು ತಮ್ಮಿಬ್ಬರ ಮಕ್ಕಳನ್ನು ಅರಮನೆಗೆ ಕರೆದೊಯ್ಯಲು ನಿರ್ಧರಿಸುತ್ತಾನೆ ಮತ್ತು ಸೀತಾದೇವಿಯಲ್ಲಿ ಕ್ಷಮೆಯನ್ನು ಕೇಳಿ ತನ್ನೊಡನೆ ಬರುವಂತೆ ಸೂಚಿಸುತ್ತಾನೆ. ಆಗ ಸೀತಾದೇವಿಯು ತನ್ನ ಮಕ್ಕಳು ಅವರ ತಂದೆಯೊಂದಿಗೆ ಕ್ಷೇಮವಾಗಿರುವುದನ್ನು ನೋಡಲು ಬಯಸುತ್ತೇನೆ ಎನ್ನುತ್ತಾಳೆ ಹಾಗೂ ತಾನು ತನ್ನ ತಾಯ್ನಾಡಿಗೆ ಮರಳಲು ಬಯಸುತ್ತೇನೆ ಎನ್ನುತ್ತಾಳೆ. ನಂತರ ತಾನು ತನ್ನ ಮೇಲಿರುವ ಕಳಂಕದಿಂದ ದೂರವಾಗಲು ಸೀತಾದೇವಿಯು ಭೂದೇವಿಯಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುತ್ತಾಳೆ. ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಸೀತೆಯು ತಾಯಿಯಾದ ಭೂಮಿಯನ್ನ ಅಪ್ಪಿಕೊಂಡು ಭೂಮಿಯೊಳಗೆ ಪ್ರವೇಶ ಮಾಡುತ್ತಾಳೆ. ಆಮೇಲೆ ಭೂಮಿಯು ಮುಚ್ಚಿಕೊಳ್ಳುತ್ತದೆ. ಸೀತೆಯು ಭೂಗರ್ಭವನ್ನು ಸೇರಿದ ನಂತರ ರಾಮ ಅಯೋಧ್ಯವನ್ನ 11,000 ವರ್ಷವರೆಗೂ ಆಳುತ್ತಾನೆ. ಆತನ ನಿರ್ನಾಮದ ಸಮಯ ಹತ್ತಿರವಾಗುತ್ತದಂತೆಯೇ ಆತ ವಿಷ್ಣು ಸ್ವರೂಪವನ್ನ ತಾಳುತ್ತಾನೆ. ನಂತರ ಈ ಜಗತ್ತು ತೊರೆದು ವೈಕುಂಠದಲ್ಲಿ ಭಗವತಿ ಲಕ್ಷ್ಮಿಯೊಂದಿಗೆ ಸರಯೂ ನದಿಯಲ್ಲಿ ಮುಳುಗುತ್ತಾನೆ. ಲವ ಮತ್ತು ಕುಶರು ಉತ್ತರದಲ್ಲಿ ಹೊರಟು ಅಲ್ಲಿ 2 ನಗರಗಳನ್ನ ನಿರ್ಮಾಣ ಮಾಡುತ್ತಾರೆ. ಒಂದು ಲವಪುರ, ಅದು ಈಗ ಲಾಹೋರ್ ಆಗಿದೆ. ಈ ಪ್ರಾಂತ್ಯವು ಪಾಕಿಸ್ತಾನದಲ್ಲಿದೆ. ಇನ್ನೊಂದು ಕಸೂರ, ಇದನ್ನು ಕುಶನು ಈ ನಗರವನ್ನ ಕಟ್ಟಿದ್ದಾನೆ. ಲಾಹೋರ್ ಈಗಿನ ಪಾಕಿಸ್ತಾನದ ಒಂದು ಭಾಗ. ಪಾಕಿಸ್ತಾನದ ಲಾಹೋರ್ನ ಶಾಹಿ ಕಿಲಾದ ಒಳಗೆ ಲವನಿಗೆ ಸಂಬಂಧಿಸಿದ ಒಂದು ದೇವಾಲಯ ಕೂಡ ಇದೆ. ಆದರೆ ಪಾಕಿಸ್ತಾನದಲ್ಲಿ 100 ಹಿಂದೂ ದೇವಾಲಯಗಳು ದುಸ್ಥಿತಿಯಲ್ಲಿವೆ. ಇತ್ತೀಚೆಗೆ ಪಾಕಿಸ್ತಾನದ ಪುರಾತತ್ವ ಇಲಾಖೆ ಈ ಶಾಹಿ ಕಿಲಾದ ಕೋಟೆಯನ್ನು ಸುತ್ತಮುತ್ತ ಉತ್ಖನನ ಮಾಡುತ್ತಿರುವಾಗ ಇಲ್ಲಿ ಲವ ಮತ್ತು ಕುಶರ 2 ಮೂರ್ತಿಗಳು ಪತ್ತೆಯಾಗಿದ್ದು ನಿಜಕ್ಕೂ ಅದನ್ನು ನೋಡಿ ಅವರು ಕೂಡ ಆಶ್ಚರ್ಯಪಟ್ಟಿದ್ದಾರೆ. ನಿಜ ಹೇಳಬೇಕೆಂದರೆ ಲಾಹೋರ್ ನಗರವನ್ನ ಹಿಂದೆ ಲವ ಕಟ್ಟಿದ್ದಾನೆ ಎನ್ನುವುದಕ್ಕೆ ಈ ಮೂರ್ತಿಗಳೇ ದೃಢವಾದಂತಹ ಸಾಕ್ಷಿಯಾಗಿದೆ. ಏನೇ ಇರಲಿ ಸ್ನೇಹಿತರೆ, ನಮ್ಮಲ್ಲಿಯೇ, ನಮ್ಮ ಭಾರತದಲ್ಲಿಯೇ ಕೆಲವರು ರಾಮಾಯಣವನ್ನ ಸುಳ್ಳು ಅನ್ನುತ್ತಾರೆ, ರಾಮನನ್ನ ಸುಳ್ಳು ಅನ್ನುತ್ತಾರೆ. ಅಂತವರಿಗೆ ಇನ್ನೊಂದು ಸಾಕ್ಷಿ ಈಗ ಕೊಟ್ಟ ಹಾಗಾಗಿದೆ. ನಿಮ್ಮ ಪ್ರಕಾರ ರಾಮಾಯಣ ಸುಳ್ಳ, ನಿಜವಾ ಎಂಬುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಜೈ ಸೀತಾರಾಮ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ರಾಮನ ಬಗ್ಗೆ, ಅಯೋಧ್ಯೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.